ಸಪ್ತ ಸಾಗರದಾಚೆ ಎಲ್ಲೋ ಏನಪ್ಪ ಇವಳು ಅಮೇರಿಕಾ ಮೂವಿ ನಾಗ್ತಳಿ ಚಂದ್ರಶೇಖರ್ ಅವ್ರದ್ದು ಮೂವಿ ಸಾಂಗ್ ಹೇಳ್ತಾ ಇದ್ದಾಳೆ. ಹಂಗೆ ಈ ರೀಸೆಂಟಾಗಿ ಇದು ಬಂದಿರೋ ರಕ್ಷಿತ್ ಶೆಟ್ಟಿ ಅವ್ರ ಮೂವಿ ಹೆಸರು ಹೇಳ್ತಾ ಇದ್ದಾಳೆ ಅಂದ್ಕೊಂಡ್ರಾ? ಹೌದು ರೀ, ನಮ್ಮ ಮೂವಿ ಬಿಡೋಕ್ಕಾಗುತ್ತಾ ಅಲ್ವಾ? ಸೂಪರ್ ಡೂಪರ್ ಹಿಟ್ ಮೂವಿಗಳು. ಯಾಕೆ ನಾನು ಈ ಹಾಡು ಆಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾವಾಗ ಒಂದು ವಿಡಿಯೋ ಶುರು ಮಾಡಬೇಕಾದ್ರೆ ನನಗೆ ಸ್ಟಾರ್ಟಿಂಗ್ ಟ್ರಬಲ್ ಅಂದರೆ ಹೆಂಗೆ ಶುರು ಮಾಡೋದು ಏನು ಅಂತ. ಸೊ ನನಗೊಂದು ಟ್ಯಾಗ್ಲೈನ್ ಹುಡುಕ್ತಾ ಇದ್ದೆ, ಏನು ಟ್ಯಾಗ್ಲೈನ್ ಮಾಡಬೇಕು ನನ್ನ ವೀಡಿಯೋಸ್ಗೂ ಇದಕ್ಕೂ ಲಿಂಕ್ ಆಗಬೇಕು ಅಂತ. ಸೊ ನನಗೊಂದು ಅನಿಸ್ತು, ಈ ಸಪ್ತ ಸಾಗರದ ಆಚೆ ಎಲ್ಲೋ, ಇಟ್ ಮೇಕ್ಸ್ ಬೆಟರ್ ಟೈಟಲ್ ಟು ಮೈ ವೀಡಿಯೋಸ್. ಸೊ ಹಂಗಂತ ಹೇಳ್ತಾ ಇವತ್ತಿನ ನಾನು ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ನಮ್ಮ ಕಡೆ ಅಂತಾರಲ್ಲ, ಏನಂತಾರೆ ನೋಡಿ, ಕಾರ್ ಹೋಗ್ತಾ ಇದೆ. ಸೊ ಕನ್ವೆನ್ಷನಲ್ ಸ್ಟೋರ್, ಏನೋ ಎಮರ್ಜೆನ್ಸಿ ಅಂಗಡಿ, ಏನೋ ಚಿಲ್ಲರೆ ಅಂಗಡಿ ಅಂತ ನಾವು ಏನು ಕರಿತೀರಿ. ಅಕಸ್ಮಾತ್ ಯಾರೋ ಮನೆಗೆ ಬರ್ತಾರೆ, ಸಡನ್ನಾಗಿ ಏನೋ ಇರಲ್ಲ, ಕಾಫಿ ಪುಡಿ ಇರಲ್ಲ, ಹಾಲು ಮಾಡೋಕ್ಕೆ, ಕಾಫಿ ಮಾಡೋಕ್ಕೆ ಅಂತ ಹೇಳಿದ್ರೆ, ಸೊ ಆ ಥರದ ಅಂಗಡಿಗಳು ಹೋಗ್ತೀರಿ, ಏನು ಬೇಕೋ ಎಮರ್ಜೆನ್ಸಿಗೆ ತೊಗೊತೀರಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಿರ್ತೀರಿ, ಇರಲ್ಲ ಮೆಣಸಿನ್ಕಾಯಿ, ಹೋಗೋ ತೊಗೊಂಬ ಅಂತ ಹೇಳಿ ಕಳಿಸ್ತೀರಿ. ಸೊ ಅಂಥ ಅಂಗಡಿಗಳು ಇಲ್ಲಿದೆಯಾ? ಬರೀ ಇಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಇದೆಯಾ, ಇಲ್ಲ ಅಂದರೆ ಒಂದೊಂದು ರೋಡ್ ಕಾರ್ನರಲ್ಲಿ ಇಂಥ ಚಿಕ್ಕ ಪುಟ್ಟ ಅಂಗಡಿಗಳು ಇದೆಯಾ ಅಂತ ಕೇಳ್ತೀರಿ. ಎಸ್, ಅಂಥ ಸ್ಟೋರ್ಸ್ಗಳು ಇರುತ್ತೆ ಇಲ್ಲಿ. ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ ಒಳಗಡೆ. ಆಮೇಲೆ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಬಟ್ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಟು ನೋ ವಾಟ್ ಈಸ್ ದಟ್ ಸರ್ಪ್ರೈಸ್. ಹೋಗುವ ಅಂಗಡಿ ಒಳಗಡೆ ಹೋಗುವ, ಏನಿದೆ ನೋಡುವ. ಚಲೋ ಬನ್ನಿ. Hello sir. Hello. How are you? Good, thank you. How are you? I'm good, thank you. And with your permission today I'm planning to make a video of your store. Can I? Yeah, of course. Thank you so much. ಸೊ ಇವ್ರಿಗೆ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ. ಇಲ್ಲೆಲ್ಲ ಪರ್ಮಿಷನ್ ತೊಗೋಬೇಕು ಏನು ಮಾಡೋಕ್ಕಿಂತ ಮುಂಚೆ ಅವ್ರ ಅಂಗಡೀಲಿ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನಿಮ್ಮ ಅಂಗಡಿದು ಏನಿದೆ ಅಂತ. ಸೊ ಆಬ್ವಿಯಸ್ಲಿ ನೀವು ಇಲ್ಲಿ ಬಂದರೆ ಇಂಪಾರ್ಟೆಂಟ್ ಹಾಲು, ಯೋಗರ್ಟ್, ಆಮೇಲೆ ಈ ಕಡೆ ಬೆಣ್ಣೆ, ಈ ಥರ ಏನೇನು ಇರುತ್ತೋ ಡೈಲಿ ಸ್ಟೋರ್ಸು, ಆಮೇಲೆ ದಿನನಿತ್ಯದ ಅಗತ್ಯ ಸಾಮಾನುಗಳು ಎಲ್ಲನೂ ಇಲ್ಲಿ ಇರುತ್ತೆ. ನಿಮ್ಗೆ ಇಲ್ಲಿ ಬಂದರೆ ನೋಡಿ, ಬ್ರೆಡ್ಡು, ಕೇಕ್, ಮಿಕ್ಸ್ಚರ್, ನಮ್ಮ ಥರದ್ದು ನೋಡಿ, ನಮ್ಮ ಕನ್ನಡದ ಮಿಕ್ಸ್ಚರು ಎಲ್ಲ ನಿಮ್ಗೆ ಏನೇನು ಅಗತ್ಯವಾದ ಕಾರ್ನ್ಫ್ಲೇಕ್ಸ್. ಬೆಳಗ್ಗೆ ಇಲ್ಲಿ ತಿಂಡಿ ಸಾಮಾನ್ಯವಾಗಿ ಬ್ರಂಚ್ ಅಂತ ಮಾಡ್ತಾರೆ. ಸೊ ಬೆಳಗ್ಗೆ ಹೊತ್ತು ನಿಮಗೆ ನಮ್ಮ ಥರ ಇಡ್ಲಿ ದೋಸೆ ಥರ ಎಲ್ಲ ಮಾಡಲ್ಲ. ಸೊ ಒಂದು ಹಾಲಿಗೆ ಒಂದು ಕಾರ್ನ್ಫ್ಲೇಕ್ಸ್ ಹಾಕೊಂಡು ಕುಡಿದೋದ್ರೆ ಅವ್ರದ್ದು ಬ್ರೇಕ್ಫಾಸ್ಟ್ ಇಸ್ ಕಂಪ್ಲೀಟೆಡ್. ಸೊ ಆ ಥರ ಇಲ್ಲಿ ಈ ಥರದ ವಸ್ತುಗಳಿದೆ. ಅದ್ರ ಜೊತೆಗೆ ಇಲ್ಲಿ ತುಂಬ ಥರ ಸಾಸ್ಗಳು ಯೂಸ್ ಮಾಡ್ತಾರೆ. ಸೊ ನೀವು ನೋಡ್ಬೋದು, ಕೆಚಪ್ಪು, ಸಾಸು, ಜಾಮು. ಸೊ ಇದೆಲ್ಲ ಇಲ್ಲಿನ ಜನರಿಗೆ ಇಟ್ಸ್ ಎ ಬೇಸಿಕ್ ನೀಡ್. ನಮಗೆ ಇದಿಲ್ಲ ಅಂದರೆ ನಡೆಯುತ್ತೆ, ಬಟ್ ಇಲ್ಲಿನ ಜನರಿಗೆ ಮಾರ್ನಿಂಗ್ ಫುಡ್ ಬೇಕು ಅಂತ ಹೇಳಿದ್ರೆ ಇದೇ ಬೇಸಿಕ್. ನೋಡಿ, ಎಗ್ ಇದೆ. ಆಮೇಲೆ ಇಲ್ಲಿ ನೋಡಿ, ರೋಟಿ, ಕರಿ, ನಿಮಗೆ ಇದೆಲ್ಲ ಬರೀ ನಾವು ಓವನಲ್ಲಿ ಬಿಸಿ ಮಾಡಿಕೊಂಡು ತಿನ್ನೋದು. ಸೊ ಆಮೇಲೆ ಶುಗರ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಸಾಸ್, ಪಿಕಲ್. ಅವ್ರು ಬೇರೆ ಥರ ಪಿಕಲ್ಸ್ನ ಯೂಸ್ ಮಾಡ್ತಾರೆ ಇಲ್ಲಿನ ಜನಗಳು. ಸೊ ಆಲಿವ್ ಪಿಕಲ್ ಆ ಥರದ್ದು, ಸೊ ಜಾಮ್, ಈ ಥರದ್ದೆಲ್ಲ ಇರುತ್ತೆ. ನೀವಿಲ್ಲಿ ನೋಡೋದಾದರೆ ಅದು ಬಿಟ್ಟರೆ ವಾಷಿಂಗ್, ಬಟ್ಟೆ ಒಗೆಯೋಕ್ಕೆ, ಕಂಫರ್ಟ್, ಟಿಶ್ಯೂಸ್, ಕ್ಲೀನಿಂಗ್ ಏನಕ್ಕೆ ಏನು ಬೇಕು ಅವೆಲ್ಲ ಅಂಥ ಸಾಮಾನುಗಳೂ ಇದೆ. ಅಂದರೆ ಮಕ್ಕಳಿಗೆ ಸಾಮಾನ್ಯವಾಗಿ ಹಗೀಸ್, ಪೌಡರ್. ಸೊ ಇವೆಲ್ಲ ಬೇಸಿಕ್ ಎಸೆನ್ಷಿಯಲ್ ವಸ್ತುಗಳು ಎಲ್ಲ ಕಡೆ ಇರಲೇಬೇಕು. ಆಮೇಲೆ ಎಲ್ಲ ಕಡೆಗೂ ನಾವು ದೊಡ್ಡ ಅಂಗಡಿಗೆ ಹೋಗೋಕ್ಕಾಗಲ್ಲ ಇಂಥ ಸಾಮಾನು ಬೇಕು ಅಂತ ಹೇಳಿದ್ರೆ. ಸೊ ಅಂಥದಕ್ಕೆ ನಾವು ಇಂಥ ಸ್ಟೋರ್ಸ್ಗಳನ್ನ ಎಮರ್ಜೆನ್ಸಿ ಸ್ಟೋರ್ಸ್ ಅಂತ ಕರಿತೀರಿ. ಎಲ್ಲ ಕಡೆ ಇರಲೇಬೇಕು ಇಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ, ಮ್ಯಾಗಿ, ಇದ್ರ ಥರ ನೂಡಲ್ಸು. ಸಡನ್ನಾಗಿ ನೀವು ಇವಾಗ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ಏನು ಬೇಕು ಅಂತ ಎಲ್ಲ ಪ್ರತಿಯೊಂದು ಸಾಮಾನುಗಳು ಇಲ್ಲಿ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಇಲ್ಲಿನ ಜನಗಳ ಬೇಸಿಕ್ ನೀಡ್ ಡ್ರಿಂಕ್ಸ್. ನೋಡ್ತಾ ಇದ್ದೀರಾ, ನೀವು ಯಾವುದನ್ನು ನೋಡ್ತೀರಾ, ನನಗೆ ಯಾವುದು ಬ್ರ್ಯಾಂಡು ಇದು ಎಲ್ಲ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಸಾಮಾನ್ಯ ಎಲ್ಲ ಅಂಗಡಿಗಳಲ್ಲಿ ಬಿಯರು ಇದು ಎಲ್ಲ ಕಾಮನ್ ಇಲ್ಲಿ. ಸೊ ಅವೆಲ್ಲನೂ ಸಿಗುತ್ತೆ. ಅದಕ್ಕೆ ಒಂದು ಸಪ್ರೇಟ್ ಸ್ಟೋರ್ ಇರುತ್ತೆ. ಆಮೇಲೆ ನೀವು ಇಲ್ಲಿ ನೋಡಿದ್ರೆ ಬಿಸ್ಕೆಟ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಿಸ್ಕೆಟ್, ಆಮೇಲೆ ಮಿಲ್ಕ್ ಪೌಡರ್ಸ್. ಸೊ ನಿಮ್ಗೆ ಏನೇನು ಬೇಸಿಕ್ ಎಸೆನ್ಷಿಯಲ್ ಬೇಕು ಎಲ್ಲ ಈ ಅಂಗಡಿಯಲ್ಲಿದೆ. ಸೊ ಇಲ್ಲಿ ನೋಡಿ, ಸೆಲೋ ಟೇಪು, ಪ್ಲಾಸ್ಟಿಕ್ ಬುಕ್ಸು, ಅದ್ರ ಜೊತೆಗೆ ಇಲ್ಲಿ ಪಿಜ್ಜಾ, ಫ್ರೆಂಚ್ ಫ್ರೈಸು ಎಲ್ಲ ನಮಗೆ ಇಲ್ಲಿ ಬೇಸಿಕ್ಕು. ಸೊ ನೀವೆಲ್ಲ ಅಂಗಡಿಗಳನ್ನ ನೋಡಿದ್ರು ನಮ್ಮ ಕಡೆ ಐಸ್ ಕ್ರೀಮು ಇದು ಎಲ್ಲ ಹೆಂಗಿರುತ್ತೋ, ಸೊ ಅಲ್ಲಿ ಈ ಥರದ್ದು ಎಲ್ಲ ಇದೆ. ಸೊ ಈ ಅಂಗಡಿಯಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ಬೇಸಿಕ್ ಸಾಮಾನುಗಳು ಇದೆ. ಹ್ಯಾಪಿ ಅಲ್ವಾ? ಸೊ ಇಲ್ಲಿ ಏನು ನೀವು ಚಿಲ್ಲರೆ ಅಂಗಡಿ ಅಂತ ನಮ್ಮ ಕಡೆಯಲ್ಲಿ ಕನ್ವೆನ್ಷನಲ್ ಸ್ಟೋರ್ ಅಂದರೆ ಮುಂದೆನೇ ಕೂತಿರ್ತೀರಿ, ನಮಗೇನು ಬೇಕೋ ಅದನ್ನು ಕೇಳ್ತೀರಿ, ಅವ್ರು ನಮ್ಗೆ ಕೊಡ್ತಾರೆ. ಬಟ್ ಇಲ್ಲಿ ಯು ವಿಲ್ ಓನ್ಲಿ ವಾಕ್ ಟು ದ ಇನ್ಸೈಡ್ ದ ಸ್ಟೋರ್. ನಿಮ್ಗೆ ಏನೇನು ಬೇಕೋ ತೊಗೊತೀರಾ. ಅಟ್ ದ ಎಂಡ್ ಓನರ್ ಹತ್ರ ಹೋಗಿ ಬಿಲ್ ಮಾಡಿಸಿ ತೊಗೊತೀರಾ. ಲೈಕ್ ಹೌ ದೊಡ್ಡ ಅಂಗಡಿಗಳಲ್ಲಿರುತ್ತಲ್ಲ, ಸೊ ಇಲ್ಲೂ ಅದೇ ಥರ.
ಸೊ ಈ ಅಂಗಡೀಲಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಸೊ ಆ ಸರ್ಪ್ರೈಸ್ ಏನು ಅಂತ ನಾನು ನಿಮಗೆ ರಿವೀಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ಯು ವಿಲ್ ಲೈಕ್ ದಟ್ ಆ್ಯಂಡ್ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ, ದಟ್ ಈಸ್ ವೆರಿ ಶ್ಯೂರ್. ಸೊ ಆ ಸರ್ಪ್ರೈಸ್ ಏನು ಅಂತ ನೋಡೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ. ಆಹಾ, ಏನಪ್ಪ ಇದು ಸರ್ಪ್ರೈಸ್ ಮ್ಯಾಜಿಕ್. ಹೋಗೋಗ ಇಂಗ್ಲೀಷಲ್ಲಿ ಮಾತಾಡ್ಸ್ಕೊಂಡು ಹೋದ್ಲು, ಇವಾಗ ಕನ್ನಡದಲ್ಲಿ ಆಹಾ ಹೌದು ಸರ್, ಕನ್ನಡದವರು. ಖುಷಿ ಆಗ್ತಾ ಇದೆ ಕನ್ನಡ ಕೇಳಿ. ಯಾರು ಸಿಗದೇ ಇಲ್ಲ ಇಲ್ಲಿ. ಹೌದಾ? ಸೊ ನಾನು ಲಕ್ಕಿ ಅಂತೀರಾ ಅದು ನಿಮ್ಮ ಇದನ್ನ ನೋಡೋದಕ್ಕೆ. ಸೊ ಇದು 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 ಸರ್ಪ್ರೈಸ್ ಕಣ್ರಿ. ನೋಡ್ರಿ ನಮ್ಮ ಕನ್ನಡದವ್ರು ಕಣ್ರಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ಅನೀಶ್. ಎಷ್ಟು ವರ್ಷ ಆಯಿತು ಸರ್ ಇಲ್ಲಿ ಬಂದು? 18 ವರ್ಷ ಆಯಿತು. ನಾನೆಲ್ಲೋ 8 ತಿಂಗಳು 1 ವರ್ಷನ ಹೇಳ್ತೀರಾ ಅಂದರೆ 18 ವರ್ಷದಿಂದ ಇದ್ದೀರಾ. ಈಗ ಇಲ್ಲಿ ಬ್ರಿಟಿಷ್ ಸಿಟಿಸನ್. ಈಗ ಏನಂತ ಕರಿಬೇಕು ನಿಮ್ಮನ್ನ ನಾವು? ಸ್ಟಿಲ್ ಕನ್ನಡಿಗ. ಸೂಪರ್, ಆಸಮ್. ಸರ್ ಹೇಗೆ ಸರ್ 18 ವರ್ಷದಿಂದ ಇಲ್ಲಿಗೆ ಬಂದು ಹೇಗೆ ಬಂದ್ರಿ? ಹೆಂಗಿದೆ ನಿಮ್ಮ ಲೈಫು? ಕೇಳ್ಬೋದಾ? ಕೇಳಿ. ಫಸ್ಟ್ ಬಂದಿದ್ದು 2 ವರ್ಷದ ವಿಸಾದಲ್ಲಿ. ವಿಸಾ ಹೆಂಗಿತ್ತು ಅಂದ್ರೆ 1 ವರ್ಷ ತಿರ್ಗಾಡ್ಬೇಕು, ಆಮೇಲೆ 1 ವರ್ಷ ಕೆಲಸ ಮಾಡಬೇಕು, ಆಮೇಲೆ 1 ವರ್ಷ ತಿರ್ಗಾಡ್ಕೊಂಡು ಹೋಗ್ಬಿಡ್ಬೇಕು. ನಂದು ಹತ್ರ ಬಂದಿತ್ತು 2 ವರ್ಷ ಆಗ್ಲಿಕ್ಕೆ. ಹೊಟ್ಟಿದ್ದೆ, ನನ್ಗೆ ಯಾರೋ ಪುಣ್ಯಾತ್ಮ ಸಿಗ್ಬಿಟ್ಟು ಸ್ಪಾನ್ಸರ್ ಮಾಡಿದ ನನಗೆ. ಗ್ರೇಟ್. ಮತ್ತೆ ಇಂಡಿಯಾಗೆ ಬಂದೆ ನಾನು, ಸ್ಪಾನ್ಸರ್ಶಿಪ್ ಬಂದೆ ನಾನು. 5 ವರ್ಷ ಒಂದು ಕಂಪ್ನಿ ಕೆಲಸ ಮಾಡಿದೆ. ಆಮೇಲೆ ನಂಗೆ ಇಲ್ಲಿ ವಿಸಾ ಸಿಕ್ತು. ಆಮೇಲೆ 1 ವರ್ಷ ಆದ್ಮೇಲೆ ಪಾಸ್ಪೋರ್ಟ್ ಸಿಕ್ತು. 2015 ನಂಗೆ ಬ್ರಿಟಿಷ್ ಪಾಸ್ಪೋರ್ಟ್ ಸಿಕ್ತು. ಗ್ರೇಟ್. ಹೇಗಿದೆ ಸರ್ 18 ವರ್ಷದ ಜೀವನ? ಬೋರಿಂಗ್. ಇಲ್ಲಿ ಬೋರಿಂಗ್. ಬಿಸ್ನೆಸ್ ಇದ್ರೆ ಇನ್ನೂ ಬೋರಿಂಗ್. ಎಲ್ಲೂ ಹೋಗಿಲ್ಲ. ನನ್ನ ತಂಗಿ ಕೆಲಸ ಮಾಡ್ತೀನಿ ಇಲ್ಲಿ. ಸ್ವಂತ ಅಂಗಡಿನಾ ಸರ್ ನಿಮ್ದು? ಸರ್ ಏನು ಗೊತ್ತಾ, ಒಂದು ಹೇಳಕ್ ನಾನು ಇಷ್ಟಪಡ್ತೀನಿ ಅಂದರೆ, ನಮ್ಮ ದೇಶದಲ್ಲಿ ನಮ್ಮ ಜನಗಳ ಮಧ್ಯ 18 ವರ್ಷ ಒಂದು ಅಂಗಡಿ ಇಟ್ಟು ಅದ್ರಲ್ಲಿ ಸರ್ವೈವ್ ಆಗಬೇಕು ಅಂದರೆ ಇಟ್ಸ್ ನಾಟ್ ಎ ಬಿಗ್ ಡೀಲ್. ಕಾಂಪಿಟೇಷನು ಅಂತ ಇರುತ್ತೆ. ಅಂಥದ್ರಲ್ಲಿ ನೀವು ಯಾವುದು ಗೊತ್ತಿದ್ದಲ್ ಊರಲ್ಲಿ ಹಿಂಗೆ 18 ವರ್ಷದಿಂದ ಒಂದು ಅಂಗಡಿ ಇಕ್ಕಿದ್ದೀರಾ ಅಂದರೆ ಇಟ್ಸ್ ನಾಟ್ ಈಸಿ ಥಿಂಗ್. ಇಲ್ಲ ತುಂಬಾ ಕಷ್ಟ ಆಯ್ತು ಬರ್ಬೇಕಾದ್ರೆ. ಲೋಡಿಂಗ್ ಕೆಲಸ ಹೋದೆ ಬರ್ಬೇಕಾದ್ರೆ ಇಲ್ಲಿ. KFC ಬರ್ಗರ್ ಮಾಡ್ತಿದ್ದೆ, ಹುಚ್ಚು ಹಾಸ್ಪಿಟಲ್ ಕೆಲಸ ಮಾಡಿದೆ. ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಈಗ ಸ್ವಂತ ಮನೆ ಇದೆ, ಸ್ವಂತ ಬಿಸ್ನೆಸ್ ಇದೆ. ನೀವು ಇಲ್ಲಿ ಮನೆ ತಗೊಂಡಿದ್ದೀರಾ? ಗ್ರೇಟ್ ಸರ್. ಈ ಮುಂದೆ ಫ್ಲಾಟ್ ಕಾಣ್ತಿಲ್ಲ, ಹಿಂಭಾಗದಲ್ಲಿ ಒಂದು ಫ್ಲಾಟ್ ಇರೋದು. ಓಕೆ, 2 ಬೆಡ್ರೂಮ್ ಫ್ಲಾಟ್. ನಾನು 2018 ಅಲ್ಲಿ ತಗೊಂಡೆ. 2,20 ಲಕ್ಷಕ್ಕೆ. ಇವತ್ತು 3.5 ಕೋಟಿಗೆ ಇದೆ ಪ್ರೈಸ್. ಗ್ರೇಟ್, ಖುಷಿ ಆಗ್ತಾ ಇದೆ ಸರ್ ಕೇಳಿ. ಸೊ ನೀವು ಒಂದು ಕಸ್ಟಮರ್ಸ್ ಬಂದಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಯೂಟ್ಯೂಬರ್. He's Jonathan. Hello. Hi, how you doing? How are you? Very well, yeah. How you feeling with the great person? No, it's like dream, isn't it? So whatever the emergency items, you will come all the day here to take some groceries, kind of thing? Yeah, Nish is the best place. Great. He comes every day almost, every day. Thank you, have a good day. And you? So sir, 18 ವರ್ಷದ ನಿಮ್ಮ ಜೀವನ. 10 ವರ್ಷ ಸ್ಟಾರ್ಟ್ ಮಾಡಿ. ಓಕೆ, ಒಂದು ಏನು ಹೇಳ್ತಿದೆ ಬ್ಯಾಡ್ ಸಂಗತಿ ಅಂದ್ರೆ ಇಂಡಿಯಾಕ್ಕೆ ಹೋಗಿ 14 ವರ್ಷ ಆಯ್ತು ನಾನು. ಸೊ ನನ್ನ ಕೊನೆ ಕ್ವಶನು ಸರ್, ಮಿಸ್ ಮಾಡ್ಕೊಂತೀರಾ ನಮ್ಮ ದೇಶನ, ನಮ್ಮ ಊಟ, ನಮ್ಮ ಜನ, ನಮ್ಮ ಕಲ್ಚರ್? ಇದೆಯಲ್ಲ, ಕನ್ನಡ ದ ಮೋಸ್ಟ್ ಸ್ವೀಟೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್, ಐ ವುಡ್ ಸೇ. ನಾನು ಹುಟ್ಟಿದ್ದು ಬೆಳೆದಿಲ್ಲ ಮಲ್ನಾಡ್ ಗೋರು ಮಧ್ಯದಲ್ಲಿ. ನೋಡಿ, ಎಲ್ಲ ಚೆನ್ನಾಗಿಲ್ಲ, ಕರ್ನಾಟಕದವರು, ಇಂಡಿಯಾದವರು ಎಲ್ಲ ಒಳ್ಳೆಯವರು. ಆದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಲ್ನಾಡ್ ಗೋರು ಒಟ್ಟಿಗೆ. ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್. ಮಲ್ನಾಡ್ ಗೌಡ್ರು ಇದಾರಲ್ಲ, ಅವ್ರ ಜೊತೆ ಇದ್ದಿದ್ದು ನಾನು. ಸಾಬ್ರ ಒಟ್ಟಿಗೆ ಕಡಿಮೆ ಇರ್ತೀನಿ ನಾನು, ಜಾಸ್ತಿ ಇದ್ದಿದ್ದೆ ಗೌಡ್ರ ಒಟ್ಟಿಗೆ. ಸೊ ಯು ಆರ್ ಮಿಸ್ಸಿಂಗ್. ನಿಮ್ಗೆ ದಿನ ಮಲ್ಗೋ ಆ ಟೈಮಲ್ಲಿ ನನ್ನ ದೇಶ ನನ್ನಿದು ಅಂತ ಇರುತ್ತಾ ಫೀಲಿಂಗ್ಸ್? ಎಲ್ಲೋದ್ರೂ ನಾನು ಫ್ಲಾಗ್ ಹಾಕಿ ಇಟ್ಟಿದ್ದೀನಿ ಇಂಡಿಯಾದ್ದು. ಏನ್ ಸರ್ ನೆಕ್ಸ್ಟ್ ನೀವು ಇಲ್ಲೇ ಇರ್ಬೇಕು ಅಂತ ಇದ್ದೀರಾ, ಹೋಗ್ಬೇಕು ಅಂತ ಇದ್ದೀರಾ? ಇಂಡಿಯಾಗೆ ಓದ್ಬಿಡ್ತೀನಿ ನಾನು. ನಮ್ಮ ಕೊನೆ ದಿನಗಳು ವಿ ಹ್ಯಾವ್ ಟು ಸ್ಟೇ ಇನ್ ಅವರ್ ಹೋಮ್. 3-4 ಮ್ಯಾಕ್ಸಿಮಮ್ 5 ವರ್ಷ ಬಂದಿರ್ತೀನಿ ನಾನು. ಮತ್ತೀಗ ತಲೆ ಹಾಕಲ್ಲ. ದೇವರು ಬೇಜಾನ್ ದುಡಿಮೆ ಕೊಟ್ಟ, ಏನಾದ್ರು ಮಾಡ್ಕೊಂಡಿರ್ತೀನಿ ಅಲ್ಲಿ. ಅದಿರುತ್ತಲ್ವಾ ಸರ್, ನಾವೆಲ್ಲೋದ್ರೂ ನಾವು ಇಟ್ ಈಸ್ ಅ ಟೆಂಪರರಿ ಕೈಂಡ್, ನಾವು ಹೋಗ್ಲೇಬೇಕು. ನಾವು ಹೋಗೋದಿಲ್ಲ. ಖುಷಿ ಆಯ್ತು ಸರ್. ಇವತ್ತು ನಾನು ಕನ್ನಡ ಜಾಸ್ತಿ, ಎಲ್ಲ ಕನ್ನಡ ನೋಡ್ತೀನಿ.
ಇವಾಗೂ ಕನ್ನಡ ಫಿಲಮ್ ನೀವು? ಇಂಟು ಸಹ ಇದೆ, ಅದರಲ್ಲಿ ಕನ್ನಡ ಫಿಲ್ಮ್ ಬರುತ್ತೆ, ಅದರಲ್ಲಿ ಎಲ್ಲ ರಿಲೀಸಿಂಗ್ ಎಲ್ಲ ಪ್ರತಿ ಕನ್ನಡ ಫಿಲ್ಮ್ ನೋಡ್ತೀನಿ ನಾನು. ಸೂಪರ್ ಸರ್, ಕೇಳಿ ಖುಷಿ ಆಯ್ತು ಸರ್. ಪ್ರತಿನು. And she's the lady, Elizabeth her name. She is the best maid. Just wait. Yeah. Sorry for this. Hi Liz. Hello. Liz, one thing. Yeah. She's a maid. She's YouTuber from India, from my state. We speak same language, Kannada. Brilliant. So she's shooting at my shop, and she's Liz. She's the best maid. Hello. I call her Elizabeth III. Have a nice day. You too. So you got many friends here. Oh yes. ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. Thank you. ಹೀಗೆ ಆಗಲಿ, ವ್ಯಾಪಾರ ಚೆನ್ನಾಗಾಗಲಿ. Thank you. ಬಾಯ್ ಸರ್, Thank you. ಸಿಗುವ. Good luck. ಇರುವುದೆಲ್ಲವ ಬಿಟ್ಟು ಇದೆ ಕಣ್ರಿ ಜೀವನ, ಎಲ್ಲೋದ್ರೂ ಕೊನೆಗೆ ನಮ್ಮ ದೇಶ ನಮ್ಗೆ ಚೆನ್ನ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನನಗೆ ಅವ್ರ ಮಾತು ಕೇಳಿದ್ಮೇಲೆ ಏನು ಅನಿಸ್ತಾ ಇದೆ, ಐ ಆಮ್ ಫೀಲಿಂಗ್ ವೆರಿ ಹಾರ್ಟ್, ಐ ಡೋಂಟ್ ನೋ ವೈ. ಸೊ ಮತ್ತೆ ಸಿಗುವ, ಬಾಯ್, ಸಿ ಯಾ, ಟೇಕ್ ಕೇರ್.